ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕಟಕ ರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಏನೆಲ್ಲ ಪ್ರತಿಫಲಗಳು, ಗ್ರಹಗಳ ಬದಲಾವಣೆ, ಚಲನೆಯಿಂದ ಸಿಗತ್ತೆ ಅನ್ನುವಂತಹದ್ದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ತಾವೆಲ್ಲ ಸಹ ನಮ್ಮ ಒಂದು ಚಾನಲ್ ನೋಡಿ, ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯಗಳನ್ನ ತಿಳಿಸಿ. ನಮ್ಮ ಒಂದು ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ನಿಮ್ಮದೇ ಆದಂಥ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಆ ಒಂದು ನಂಬರಿಗೆ ವಾಟ್ಸಪ್ ಮುಖೇನ ನಿಮ್ಮ ಒಂದು ಸಮಸ್ಯೆಗಳು ತಿಳಿಸ್ಬೋದು. ನಿಮ್ಮ ಒಂದು ಜಾತಕ ರೀತಿಯ ವಿಶ್ಲೇಷಣೆಯನ್ನು ಪಡಿಬೇಕಾದ್ರೆ ನಮ್ಮ ಡೇಟು, ಟೈಮು, ಪ್ಲೇಸ್ನ ಕಳಿಸ್ಕೊಡ್ಬೋದು. ಸೊ ನಿಮಗೆ ನಮ್ಮ ಇಷ್ಟವಾದಂತಹ ವಿಡಿಯೋಗಳಿಗೆ ಲೈಕ್ ಮಾಡಿ ಪ್ರಾರ್ಥಿಸ್ತಾ, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥಿಸ್ತಾ, ಈಗ ನವಂಬರ್ ತಿಂಗಳಲ್ಲಿ ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಒಂದು ಫಲಗಳನ್ನು ಪಡೆಯುವಂತಹದ್ದಿದೆ, ಅದ್ಭುತವಾದಂತಹ ಒಂದು ಭವಿಷ್ಯತ್ತಿದೆ ಈ ಒಂದು ತಿಂಗಳಲ್ಲಿ ಅನ್ನುವಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ರಾಶಿಯವರಿಗೆ ತುಂಬ ಅದ್ಭುತವಾದಂತಹ ರಾಜಯೋಗ ಬಲ. ಯಾಕೆಪ್ಪ ಅಂತಂದರೆ, ನೋಡಿ, ನಿಮ್ಮ ರಾಶಿಗೆ ಗುರು ಬಂದಿರತಕ್ಕಂತಹದ್ದು. ನೋಡಿ, ಕಟಕ ರಾಶಿಯಲ್ಲಿ ಗುರುಗ್ರಹಕ್ಕೆ ಉಚ್ಚ ಸ್ಥಾನ. ಹಾಗಾಗಿ ಉಚ್ಚವಾದಂತಹ ಸ್ಥಾನ ಅಂದರೆ ತುಂಬ ಶ್ರೇಷ್ಠವಾದಂತಹ ಬಲಗಳನ್ನು ಗುರುಗ್ರಹ ಪರಿಪೂರ್ಣವಾಗಿ ಕೊಡುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ತುಂಬ ಉತ್ತಮವಾದಂತಹ ಫಲಗಳಿದೆ. ಸೊ ಇನ್ನು 9 ಗ್ರಹಗಳಲ್ಲಿ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ನೋಡಿದ್ರೆ, ನೋಡಿ, ಶುಕ್ರ ಗ್ರಹ 3 ಮನೆಗಳಿಗೆ ಚೇಂಜ್ ಆಗ್ತಾನೆ. ಕನ್ಯಾ ರಾಶಿಯಿಂದ ತುಲಾರಾಶಿ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ. ಸೂರ್ಯ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗುವಂತಹದ್ದು. ಬುಧಗ್ರಹ ವೃಶ್ಚಿಕ ರಾಶಿಯಿಂದ ತುಲಾರಾಶಿಗೆ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡಿ ಹಿಂದಕ್ಕೆ ಬರುವಂತಹದ್ದು. ಈ 3 ಗ್ರಹಗಳ ಸ್ಥಿತಿ ಮಾತ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಇತರ ಗ್ರಹಗಳು ಒಂದೊಂದು ರಾಶಿಯಲ್ಲಿ ಸ್ಥಿರವಾಗಿ ಸಂಚಾರದಲ್ಲಿರ್ತಕ್ಕಂತಹದ್ದು ನೋಡ್ತೀವಿ. ಮುಖ್ಯವಾಗಿ ನಿಮ್ಮ ರಾಶಿಯವರಿಗೆ ಸೂರ್ಯನ ಫಲ ಹೇಗಿದೆ ಈ ಒಂದು ತಿಂಗಳಲ್ಲಿ ಅಂತ ನೋಡಿದ್ರೆ, ಹಣಕಾಸಿನ ವಿಚಾರದಲ್ಲಿ ಮನೆ ಕಡೆ, ನಿಮ್ಮ ಸ್ವಸ್ಥಾನ, ನಿಮ್ಮ ಕುಟುಂಬಕ್ಕೋಸ್ಕರ, ಯಾವುದೋ ಒಂದು ಕೆಲಸ ಕಾರ್ಯಕ್ಕೋಸ್ಕರ ಒಂದು ಧನ ನಷ್ಟ ಆಗುವಂತಹದ್ದು. ದುಡ್ಡಿನ ವಿಚಾರದಲ್ಲಿ ಒಂದು ನಿಮಗೆ ಅಗೋಚರವಾದಂತಹ ಮನೋಸ್ಥಿತಿಯಿಂದ, ಅಂದರೆ ಯಾವುದೋ ಒಂದು ಅಡಚಣೆಯಿಂದ, ಒಂದು ಆಪತ್ತಿಂದ, ಯಾವುದೋ ಒಂದು ತೊಂದರೆಗಳಿಂದ, ಅನವಶ್ಯಕವಾದಂತಹ ಕಾರ್ಯಗಳು ಬಂದುಬಿಡೋದ್ರಿಂದ, ಅಂದರೆ ಯಾವುದೋ ಒಂದು ಸಡನ್ನಾಗಿ ಕೆಲವೊಂದು ಅಡಚಣೆಗಳು ಉಂಟಾದಾಗ ದುಡ್ಡಿನ ಅನಿವಾರ್ಯ ತುಂಬ ಉಂಟಾಗತ್ತೆ. ಆ ರೀತಿ ಒಂದು ವೈಪರೀತ್ಯ ಉಂಟಾಗುವಂತಹದ್ದು ಆಗತ್ತೆ. ಅದು 16ನೇ ತಾರೀಕುವರೆಗೂ. ಯಾಕೆಂತಂದರೆ ಸೂರ್ಯನು ತುಲಾರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಒಂದು ವ್ಯತ್ಯಯ ವೈಪರೀತ್ಯ ಉಂಟಾಗತ್ತೆ. ಮತ್ತು 16ನೇ ತಾರೀಕುವರೆಗೂ ವೃತ್ತಿಯಲ್ಲೂ ಕೂಡ ಕೆಲವೊಂದು ವೈಪರೀತ್ಯಗಳು ಉಂಟಾಗುವಂಥ ಸ್ಥಿತಿಗಳಿದೆ. ಹಾಗಾಗಿ ಜಾಗೃತರಾಗಿ ಕೆಲಸ ಕಾರ್ಯ ಯಾರೆಲ್ಲ ನಿರ್ವಹಿಸ್ತಾ ಇದ್ದಾರಾ, ವಿಶೇಷವಾಗಿ ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂತಹ ಅವರಿಗೆ ಈ ಒಂದು ವ್ಯತ್ಯಯ ವೈಪರೀತ್ಯ ಅಡಚಣೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 16ರ ನಂತರ ಸೂರ್ಯ ಬದಲಾಗ್ತಾ ಇದ್ದಾನೆ, ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಹಾಗಾಗಿ ತುಂಬಾ ಶುಭಫಲ ಉಂಟಾಗುವಂತಹದ್ದು. ನಿಮ್ಮ ರಾಶಿಯವರಿಗೆ ಪೂರ್ವ ಪುಣ್ಯ ಫಲದಾಯಕವಾದಂತಹ ಯೋಗ ಪ್ರಾಪ್ತಿಗಳು ಸಿಕ್ಕಿಬಿಡುವಂತಹದ್ದಿದೆ. 16ರ ನಂತರದ ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಸೂರ್ಯ ಅಷ್ಟು ಫಲಗಳನ್ನು ಕೊಡುವಂತಹ ಸ್ಥಿತಿ 16ರ ನಂತರ ಕೊಡ್ತಾನೆ. ಆವಾಗ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ. ಮತ್ತು ಆದಾಯಗಳು ಬರುವಂಥ ವಿಚಾರಗಳು ಕೂಡ ಹೆಚ್ಚಾಗಿ ಒಂದು ಕಾರ್ಯವೈಖರಿಗಳು ಬದಲಾಗುವಂತಹದ್ದಿರುತ್ತೆ. 16ರ ನಂತರ ಇಷ್ಟೊಂದು ಫಲಗಳು ಸೂರ್ಯ ಕೊಡ್ತಾನೆ. ನೋಡಿ, ಸೂರ್ಯಂದು ಈ ಒಂದು ಮಾಸದಲ್ಲಿ 2 ರೀತಿಯ ಒಂದು ಫಲದಾಯಕ ಫಲಗಳಿದೆ. ಅಂದರೆ ಒಂದು ದುಷ್ಟಫಲ, ಒಂದು ಶ್ರೇಷ್ಠ ಫಲ ಆಗುವಂಥದ್ದು. ಹಾಗಾಗಿ 16 ಅನ್ನುವಂತಹದ್ದು ತಿಂಗಳ ಮಧ್ಯಕಾಲ ಆಗಿದೆ. ಹಾಗೆ 15-16 ದಿವಸಗಳ ಕಾಲ ಕೆಟ್ಟ ಕಾಲ, ಇನ್ನು 14 ದಿವಸಗಳ ಕಾಲ ಶುಭ ಕಾಲ ಇರ್ತಕ್ಕಂತಹದ್ದು. ಈ ಒಂದು ವಿಚಾರ ನೀವು ಗಮನಿಸೋದ್ರಿಂದ ಈ ಒಂದು ವೈಪರೀತ್ಯಗಳನ್ನ ನೀವು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂತಂದರೆ, ಸೂರ್ಯಗ್ರಹ ಶಾಂತಿ ಪರಿಹಾರಗಳು ಮಾಡಿಕೊಟ್ಟರೆ ಸಾಕು. ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡೋದು ಒಳ್ಳೆಯದಾಗಿರುತ್ತೆ. ಇನ್ನು ಕುಜನ ಫಲ ಏನು ನೋಡಿ, ಕುಜಗ್ರಹ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಹೋಗಿರ್ತಕ್ಕಂತಹದ್ದು. ಹಾಗೆ ವೃತ್ತಿಯಲ್ಲಿ ಒಳ್ಳೆಯ ದೃಢತೆ, ಆದಾಯದಲ್ಲಿ ಒಂದು ಹಠಸಾಧನೆಯ ಫಲಗಳು ಪಡೆಯುವಂತಹದ್ದು. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ರಾಜಾದಾಯಗಳು ಬರುವಂತಹದ್ದಿರುತ್ತೆ 16ರ ನಂತರದ ದಿನಗಳಲ್ಲಿ. ಹಾಗೆ ಶ್ರೇಷ್ಠತರವಾದಂತಹ ಸ್ಥಿತಿ ಇದೆ, ಒಳ್ಳೆಯ ಸುಫಲ ಇದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ. ಇನ್ನು ಬುಧನ ಬದಲಾವಣೆ ನೋಡಿ, ಹೇಳಿದೆ ನಾನು ಸ್ಟಾರ್ಟಿಂಗಲ್ಲೇ, ಬುಧನು ವಕ್ರಸ್ಥಿತಿಯಲ್ಲಿ ಹಿಂದಿನ ರಾಶಿಗೆ ಬರುವಂತಹದ್ದಿದೆ ಅಂತ. ಅಂದರೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಬುಧಗ್ರಹ ತುಲಾ ರಾಶಿಗೆ ಬರ್ತಾನೆ.
ತುಲಾ ರಾಶಿಗೆ 23ನೇ ತಾರೀಕಿಗೆ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾನೆ, ಅಂದರೆ ರಿವರ್ಸ್ ಆಗಿ ತಿರ್ಕೊಂಡು ಬರುವಂತಹ ಸ್ಥಿತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮಗೆ ಮುಖ್ಯವಾಗಿ ಈ ಒಂದು ಯಾರು ವ್ಯಾಪಾರಸ್ಥರಿರ್ತಾರೆ, ವ್ಯವಹಾರಸ್ಥರಿರ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರು ಇರ್ತಾರೆ, ಅವ್ರಿಗೆಲ್ರಿಗೂ ಕೂಡ ಸ್ವಲ್ಪ ಅರ್ಧ ಫಲ ಕೊಡುವಂತಹದ್ದಿರುತ್ತೆ. ಹಾಗಾಗಿ 23ರವರೆಗೂ ಒಳ್ಳೆ ರೀತಿ ಪ್ರೋಗ್ರೆಸ್ಸು ಇರುತ್ತೆ, ಮೂಮೆಂಟ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೆಲ್ಲ ಕೂಡ ಫಲ ಸಿಗುವಂತಹ ಸ್ಥಿತಿ ಇರುತ್ತೆ. 23ರ ನಂತರ ಒಂದು ಸ್ವಲ್ಪ ಅರ್ಧಂಬರ್ಧ ಪ್ರತಿಫಲಗಳು ಪಡೆಯುವಂತಹದ್ದಿರುತ್ತೆ. ಈ ಒಂದು ಯೋಗ ಫಲಗಳು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹದ್ದು, ಇಲ್ಲಿ ಸೂರ್ಯ, ಕುಜ, ಬುಧ 3 ಗ್ರಹಗಳು ಕೂಡ ಯತಿಯಾಗುವಂತಹದ್ದು ವೃಶ್ಚಿಕ ರಾಶಿಯಲ್ಲಿ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಯತಿ ಅಂತಂದರೆ ಜೊತೆ ಆಗ್ತಾ ಇರತಕ್ಕಂತಹ ಸ್ಥಿತಿ. ಹಾಗಾಗಿ 16ನೇ ತಾರೀಕಿಂದ ಹಿಡಿದು 23ನೇ ತಾರೀಕುವರೆಗೂ ಒಟ್ಟಾರೆಯಾಗಿ 7 ದಿನಗಳ ಕಾಲ ತುಂಬಾ ಶುಭ ಫಲ ಕೊಡುವಂತಹ ಸ್ಥಿತಿ ಈ 3 ಗ್ರಹಗಳಿಂದ ನಿಮ್ಮ ರಾಶಿಯವರಿಗೆ ಪೂರ್ವಜನ್ಮದ ಸುಕೃತ ಫಲ ಅಂತೇಳಿ ಹೇಳ್ಬೋದು. ಅಂದರೆ ಹಿಂದಿನ ಜನ್ಮದಲ್ಲೇ ಯಾವುದೋ ಒಂದು ಕೋರಿಕೆಗಳನ್ನು ನೀವು ಮನಸ್ಥಿತಿಗಳನ್ನು ಕೋರ್ಕೊಂಡು ಬಂದಿರ್ತೀರ, ಭಗವಂತನಲ್ಲಿ ಕೇಳಿರ್ತೀರ, ಅದು ಜ್ಞಾಪಕ ಇರಲ್ಲ, ಅವೆಲ್ಲವೂ ಕೂಡ ಈಡೇರುವಂತಹ ಒಂದು ಸ್ಥಿತಿ ಈ ಒಂದು ಸಮಯ, ಅಂದರೆ ಈ 7 ದಿನಗಳ ಕಾಲ. ಹಾಗಾಗಿ ಈ ತಿಂಗಳೆಲ್ಲ ಕೂಡ ನೀವು ಈ ಒಂದು ರೀತಿಯ ಫಲಗಳು ನೋಡೋಕ್ಕಾಗಲ್ಲ. ಈ ಒಂದು ಸಮಯದಲ್ಲಿ ಈ ಒಂದು ಫಲಗಳು ನೋಡುವಂತಹದ್ದು ಕಂಡು ಬರುತ್ತೆ. ಹಾಗಾಗಿ ಈ ಡೇಟ್ಸ್ನ ನೀವು ನೋಟ್ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಗುರುಗ್ರಹ ಫಲ ನೋಡಿ, ಪ್ರಾರಂಭದಲ್ಲೇ ಹೇಳಿದೆ ಶುಭದಾಯಕವಾಗಿರೋದ್ರಿಂದ ಶುಭವಾದಂಥ ವಿಚಾರ ಹೇಳಿಬಿಟ್ಟೆ. ಯಾಕಪ್ಪ ಅಂತಂದರೆ ನಿಮ್ಮ ರಾಶಿಗೆ ಗುರು ಸಂಚಾರ ಮಾಡಿರ್ತಕ್ಕಂಥದ್ದು ವಕ್ರಸ್ಥಿತಿಯಲ್ಲಿ ಬಂದಿದ್ದಾನೆ, ಪುನರ್ವಸು ನಕ್ಷತ್ರದ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಪುನರ್ವಸು ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲೇ ಗುರು ಸಂಚಾರ ಕಟಕ ರಾಶಿಯಲ್ಲಿರೋದ್ರಿಂದ ಉಚ್ಚ ಸ್ಥಾನ, ಶ್ರೇಷ್ಠವಾದಂಥ ಸ್ಥಾನ. ಹಾಗಾಗಿ ನಿಮಗೆ ವಿಶೇಷವಾದಂತಹ ಚೈತನ್ಯ ಬರುತ್ತೆ, ಒಳ್ಳೆಯ ರೀತಿಯ ದೊಡ್ಡ ಒಂದು ಕಾರ್ಯಕ್ರಮಗಳ ಬಗ್ಗೆ ಮನೋಸ್ಥಿತಿ ನಿಮಗೆ ಬರುತ್ತೆ, ಮತ್ತು ಒಳ್ಳೆಯ ರೀತಿಯ ಮಿತ್ರ ಸಹಕಾರ ಸೌಕರ್ಯ ಸಿಗುತ್ತೆ. ಸ್ನೇಹಿತರಿಂದ ಸೊಸೈಟಿಯಲ್ಲಿ ಘನತೆ, ಗೌರವ, ಸ್ಥಾನಮಾನ, ಅವಕಾಶಗಳು ಸಿಗುವಂತಹದ್ದಿರುತ್ತೆ. ಮತ್ತು ಭಾಗ್ಯ ಪ್ರಯತ್ನಗಳ ವಿಚಾರದಲ್ಲಿ ಅಂದರೆ ಜೀವನದಲ್ಲಿ ಏನೋ ಒಂದು ರೀತಿಯ ಗೆಲುವು ಸಾಧಿಸುವಂತಹದ್ದು, ಭಾಗ್ಯಗಳನ್ನು ಪಡೆಯುವಂತಹ ವಿಚಾರದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಸಾಧಿಸುವಂತಹ ಒಂದು ಪ್ರಯತ್ನದಲ್ಲಿ ಮುಂದಾಗುವಂತಹದ್ದಿರುತ್ತೆ. ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹದ್ದು ಗುರು. ಹಾಗಾಗಿ ಇಲ್ಲಿ ಗುರು ತುಂಬ ಒಳ್ಳೆಯ ಫಲನ ಕೊಡುವಂತಹ ಸ್ಥಿತಿ. ಒಂದು ಕಡೆ ಭಾಗ್ಯನ ಕೊಡ್ತಾನೆ, ಒಂದು ಕಡೆ ಸುಖ ಕೊಡ್ತಾನೆ, ಒಂದು ಕಡೆ ಸ್ಥೈರ್ಯ ಕೊಡ್ತಾನೆ. ನೋಡಿ, ಈ 3 ವಿಚಾರಗಳು ನಿಮಗೆ ಒಳಿತಾಗುವಂತಹದ್ದಿದೆ, ಶುಭ ಫಲ ಕೊಡುವಂತಹದ್ದಿದೆ. ಇನ್ನು ಶುಕ್ರಗ್ರಹದ ಫಲ ನೋಡೋಣ. ಶುಕ್ರಗ್ರಹ ಹೇಳಿದೆ ನಾನು 3 ರಾಶಿಗಳಲ್ಲಿ ಸಂಚಾರ ಮಾಡ್ತಾನೆ ಅಂತ. ಕನ್ಯಾ ರಾಶಿ, ತುಲಾ, ವೃಶ್ಚಿಕ ಈ 3 ರಾಶಿಗಳಲ್ಲಿ ಸಂಚಾರದಲ್ಲಿ ಹೊರಡ್ತಾನೆ. ಹಾಗಾಗಿ 3 ರೀತಿಯ ಫಲಾಫಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ವಿಶೇಷವಾಗಿ ಪ್ರಯತ್ನ ಕಾರ್ಯಗಳು ಆಗಿರ್ಬೋದು, ಕುಟುಂಬಕ್ಕೆ ಒಳಿತು ಮಾಡುವಂತಹ ಪ್ರಯತ್ನ ಉಂಟಾಗತ್ತೆ. ಮತ್ತು ಈ ಒಂದು ಶುಕ್ರಗ್ರಹ ಮುಖ್ಯವಾಗಿ 26ನೇ ತಾರೀಕಿಗೆ ಅಂದರೆ ನವೆಂಬರ್ 26ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ವೃಶ್ಚಿಕ ರಾಶಿಗೆ ಹೋದಾಗ ಅಲ್ಲಿ ಸ್ವಲ್ಪ ಸೂರ್ಯನ ಜೊತೆ ಯತಿಯಾಗೋದ್ರಿಂದ, ಶತ್ರುಗ್ರಹ ಆಗಿರೋದ್ರಿಂದ, ಕುಜಿನ ಜೊತೆ ಯತಿಯಾಗೋದ್ರಿಂದ ಶುಕ್ರಗ್ರಹ ಪಾಪಗ್ರಹ ಆಗುತ್ತೆ. ಅಂದರೆ ಹೆಲ್ಪ್ಲೆಸ್ ಆಗಿಬಿಡ್ತಾನೆ. ಅಂದರೆ ಎಷ್ಟೇ ಶಕ್ತಿಶಾಲಿ ಇದ್ದರೂ ಕೂಡ, ಸಾಮರ್ಥ್ಯ ಇದ್ದರೂ ಕೂಡ ಒಂದು ಮಗುವಿನ ಥರ ಆಗೋಗ್ಬಿಡ್ತಾನೆ. ಅದಕ್ಕೆ ಪಾಪ ಅಂದರೆ ಅನ್ಯಾಯ ಅನ್ನೋ ರೀತಿಯಲ್ಲಿ ಆಗಿಬಿಡ್ತಾನೆ. ಅದಕ್ಕೆ ಶುಕ್ರನ ಫಲಗಳು ಕಡಿಮೆ ಆಗಿಬಿಡ್ತವೆ. ಅದಕ್ಕೋಸ್ಕರ ಶುಕ್ರಗ್ರಹ ಶಾಂತಿ ಪರಿಹಾರಗಳು ನೀವು ಒಂದು 26ರ ನಂತರದ ದಿನಗಳಲ್ಲಿ ಮಾಡಿಕೊಂಡ್ರೆ ಶುಭ ಫಲ ಸಿಗುತ್ತೆ. ಏಕೆಂತಂದರೆ ಸ್ವಲ್ಪ ಹಣಕಾಸಿನ ವಿಚಾರ, ವಹಿವಾಟುಗಳು, ವ್ಯಾಪಾರ ವ್ಯವಹಾರ ಒಡಂಬಡಿಕೆಗಳು ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗೋದು ಉತ್ತಮ. ಇನ್ನು ಶನಿಯ ಫಲ ಏನು ನೋಡಿ, ಶನಿ ಗ್ರಹ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಸಂಚಾರ, ವಕ್ರ ಸ್ಥಿತಿಯಲ್ಲಿ ಸಂಚಾರ, ಪೂರ್ವ ಭದ್ರಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಒಂದು ದಂಪತಿಗಳಿಗೆ ಮತ್ತು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಭಾಗ್ಯೋದಯ ಅಂತೇಳಿ ಹೇಳ್ಬೋದು. ನನ್ನ ದಂಪತಿಗಳು ಕೂಡ ಶ್ರಮ ಪ್ರಯತ್ನಗಳಿಂದ ಕೆಲವೊಂದು ಫಲಾಫಲಗಳು ಸಿಗುವಂತಹದ್ದು, ಆರೋಗ್ಯದಿಂದ ಸುಧಾರಿಸ್ಕೊಳ್ಳುವಂತಹದ್ದು, ಮತ್ತು ಕೆಲವೊಂದು ನಿಧಾನಕ್ಕೆ ಶ್ರಮ ಪ್ರಯತ್ನಗಳಿಂದ ಬರುವಂತಹ ಒಂದು ಭಾಗ್ಯ ಫಲಿತಗಳನ್ನೆಲ್ಲ ಕೂಡ ನೀವು ಸಾಧಿಸುವಂತಹದ್ದು ಸಿಗತ್ತೆ. ಈ ವಿಚಾರದಲ್ಲಿ ಕೂಡ ಹೆಚ್ಚಿನ ತೊಂದರೆ ವೈಪರೀತ್ಯ ಮಾಡೋದಿಲ್ಲ ಇಲ್ಲಿ ಶನಿಯ ಪ್ರಭಾವ ಸಂಚಾರದಿಂದ. ಇನ್ನು ರಾಹು ಕೇತು ನೋಡಿ, ಈ 2 ಗ್ರಹಗಳ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ತಲೆನೋವು, ತಲೆಭಾರ ಉಂಟಾಗುವಂತಹದ್ದು, ಆಕಸ್ಮಿಕವಾಗಿ ಬಿದ್ದು ತಗುಲಿಸ್ಕೊಳ್ಳುವಂತಹದ್ದು, ತಲೆಗೆ ಪೆಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಬೋನ್ಸ್ಗೆ ಸಂಬಂಧಿಸಿದಂತೆ ಅಂದರೆ ಮೂಳೆಗಳಿಗೆ ಪೆಟ್ಟಾಗುವಂತಹ ಸಾಧ್ಯತೆಗಳಿರುತ್ತೆ. ತುಂಬ ಜಾಗೃತರಾಗಿರಬೇಕು. ಹಾಗಾಗಿ
ಒಂದು ಶಕ್ತಿ ಮಾತಾ ದರ್ಶನ ಮಾಡಿ ಅಲ್ಲಿ ಅಮಾವಾಸ್ಯೆಯ ದಿನ ನೀವು ಒಂದು ಕೂಷ್ಮಾಂಡ ದೀಪವನ್ನು 3 ರೀತಿಯ ಎಣ್ಣೆಯಿಂದ ಬೆಳಗಿಸೋದ್ರಿಂದ ಈ ರೀತಿಯ ನೆಗೆಟಿವ್ ಎನರ್ಜಿ ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಮತ್ತು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇಸು ಕೋರ್ಟು ವ್ಯವಹಾರ ಉಂಟಾಗುವಂತಹದ್ದು, ಇಲ್ಲ ಯಾರಿಗೋ ನೀವು ಒಂದು ಆಧಾರಕ್ಕೋಸ್ಕರ ಅದೊಂದು ಫೈನಾನ್ಷಿಯಲ್ ಆಧಾರಕ್ಕೋಸ್ಕರ ಚೆಕ್ ಕೊಟ್ಟಿರ್ತೀರಾ, ಅದನ್ನು ನೀವು ಚೆಕ್ ಬೌನ್ಸ್ ಆಗಿರ್ಬೋದು, ಕೇಸ್ಗಳು ತಗಲಾಕೊಳ್ಳುವಂತಹದ್ದು, ಹಣಕಾಸಿನ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಾಗರಕಟ್ಟೆಯಲ್ಲಿರ್ತಕ್ಕಂಥ ನಾಗದೇವರುಗಳಿಗೆ ಒಂದು 7 ದಿವಸಗಳ ಕಾಲ ಒಂದು ಹಾಲು ಅರಿಶಿಣದ ಅಭಿಷೇಕ ಮಾಡ್ಕೊಂಡು ಬನ್ನಿ, ತುಂಬ ಶುಭದಾಯಕ ಫಲವನ್ನು ಪಡಿತೀರಾ. ಹಾಗಾಗಿ ಒಟ್ಟಾರೆಯಾಗಿ ಒಂದು 60ರಷ್ಟು ಪೂರ್ಣ ಫಲದಾಯಕವಾದ ಅನುಕೂಲತೆಗಳಿದೆ. 35-40% ಅಷ್ಟು ವೈಪರೀತ್ಯಗಳಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಆರೋಗ್ಯದ ವಿಚಾರ ಬಂತು, ಫೈನಾನ್ಸ್ ವಿಚಾರ ಬಂತು, ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗುವಂತಹದ್ದಿರುತ್ತೆ. ಆದರೂ ಕೂಡ ಅದ್ಭುತಗಳನ್ನು ಸಾಧಿಸುವಂಥ ವಿಚಾರದಲ್ಲಿ ಗುರು ಶ್ರೇಷ್ಠ ಫಲ ಕೊಡ್ತಾನೆ. ಮತ್ತು ಒಂದು ಸೂರ್ಯ ಬುಧ ಕುಜ 3 ಗ್ರಹಗಳು ತುಂಬ ಶುಭದಾಯಕವಾದ ಫಲಗಳನ್ನು ಕೊಡುವಂತಹದ್ದಿದೆ ಈ ಒಂದು ತಿಂಗಳಲ್ಲಿ. ಹಾಗೆ ನಿಮಗೆ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.